ಬಟ್ ನಾನು ಕೇಳ್ತಿರೋದು ಇನ್ನೊಂದು ಆ್ಯಂಗಲಲ್ಲಿ, ಡು ಯು ಫೀಲ್ ಬ್ಯಾಡ್ ಅಂಡ್ ಬೇಜಾರು ಕೂಡ ಆಗುತ್ತಾ? ನಾನು ಇನ್ನೇನೋ ಬೆಳಿಬೇಕಾಗಿತ್ತು ಬಟ್ ಇನ್ನೂ ಅಲ್ಲಲ್ಲೇ ಇದ್ದೀನಿ ನಾನು ಅಂತ ಅನಿಸ್ಬಿಡುತ್ತಾ ಒಂದೊಂದ್ಸರಿ ಕೂಡ? ಖಂಡಿತ. ನಾನು ಇವಾಗ ಚಿರು ಬಂದಾಗ ಪಾಪ್ಯುಲರ್ ಆದಾಗ ಒಂದು ವರ್ಷ ಬ್ಲಾಕ್ ಬಸ್ಟರ್ ಹರೀಶ್. ಹೌದು. ಸುಮ್ಮನೆ ಏನೋ ಬಿಲ್ಡಪ್ ಹೇಳ್ತಾ ಇಲ್ಲ. ಎಲ್ಲಿ ಕೂತ್ FM ಆನ್ ಮಾಡಿದ್ರು ಆನ್ ಪ್ರಯಾರಿಟಿ. ಆವಾಗ ನಿಯತ ಕಾಲದಲ್ಲಿ ಯಾರು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಅವ್ರನ್ನೆಲ್ಲ ಮೀರಿ ನಾನು ಒಂದು ರೇಂಜಿಗೆ ನಂದು ಸಾಂಗ್ಸ್ ಟಾಪ್ ಅಲ್ಲಿ ಇತ್ತು. ಹೌದು. ನನಗೆ ಗೊತ್ತಿದ್ದಂಗೆ ಹಲೋ ಟ್ಯೂನ್ಸ್ ಎಲ್ಲ ಸಿಕ್ಕಾಪಟ್ಟೆ ಡೌನ್ಲೋಡ್ ಆಗಿದೆ. ಅಗ್ರಿ. ಏರ್ಟೆಲ್ ಟಾಪ್ ಬ್ಲಾಕ್ ಬಸ್ಟರ್ ಇದರಲ್ಲಿ 6 months ನಂದು ಸಾಂಗ್ ಇಂದ ಫಸ್ಟ್ ಚಾರ್ಟ್ ಬಸ್ಟರ್ಲಿ ಫಸ್ಟ್ ಇತ್ತು. ಖಂಡಿತವಾಗಿ ಆಗ ನನಗೆ ಕೆಲವು ಸಪೋರ್ಟ್ಗಳು ಸಿಕ್ಕಿದ್ದಿದ್ರೆ, ನಾನೇನು ಹೇಳಬೇಕು ಅಂತಂದರೆ, ಕಾಣದೆಯೋ ಕೆಲವು ಶಕ್ತಿಗಳಿರ್ತವೆ, ಅಂಥವು ಆಲ್ಮೋಸ್ಟ್ ಹಿಂದೆ ಎಳಿತಾ ಇರ್ತಾರೆ, ಇವನು ಮುಂದೆ ಬರಬಾರ್ದು. ಇಂಥದ್ದು ಸಾಕಷ್ಟು ಆಗಿದೆ ನನಗೆ ನನ್ನ ಲೈಫಲ್ಲಿ. ನನಗೆ ಗೊತ್ತೇ ಇಲ್ಲದ್ದು ತುಂಬ ಇದೆ ಈ ಥರದ್ದು. ಸೊ ಆ ಅಳುಕು ಇದೆ. ನಾನು ಪಾಪ್ಯುಲರ್ ಆಗಿಯೂ ಏನು ಕೆಲಸ ಸಿಕ್ಕಲಿಲ್ಲ ಅಂತ ಹೇಳೋದಕ್ಕೆ ಕಾರಣಗಳು ತುಂಬ ಇದೆ. ಆದರೆ ನಾನು ಮಾಡಿದ ಕೆಲಸ ಹಿಟ್ಟಾಗಿತ್ತು, ಹೆಸರು ಮಾಡಿತ್ತು, ಅದಕ್ಕೆ ಅಳಕಿಲ್ಲ ನನಗೆ. ಬಟ್ ನನ್ನನ್ನು ತುಳಿದವ್ರು ತುಂಬ ಜನ ಇದ್ದಾರೆ. ಸೊ ಆ ಅಳಕೆ ಇವತ್ತಿಗೂ ಇದೆ, ಕೋಪನೂ ಇದೆ. ಅದಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು 24 ಗಂಟೆಗಳು ಕಮ್ಮಿ ಅನಿಸುವಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಏನೋ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ಜನ ಗುರುತಿಸಿದ್ದಾರೆ, ಇಷ್ಟಪಟ್ಟಿದ್ದಾರೆ ಅಂದಾಗ ಆ್ಯಕ್ಚುಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕಿತ್ತು. ನಿಮಗೆ ತಡ್ಕೊಳಕ್ಕಾಗದೇ ಇರೋಷ್ಟು ರೇಂಜ್ಗೆ ನಿಮಗೆ ಹೆಸರು, ಹಣ, ಅವಕಾಶಗಳು ಒದ್ಕೊಂಬರ್ಬೇಕು ಅಂತಾರಲ್ಲ, ಹಾಗೆ ಜನರಲ್ಲಿ ಮಾತಾಡ್ಬೇಕಾದ್ರೆ ಆ ಥರ ಬರಬೇಕಾದಂಥ ಪರ್ಸನಾಲಿಟಿ ನಿಮ್ದು. ಖಂಡಿತವಾಗಿ. ಯಾಕೆಂತಂದರೆ 2010 ಅಂತ ಅಂದ ಕೂಡಲೇ ಆಗ ಇಷ್ಟು ಡಿಜಿಟಲ್ ಇನ್ಫ್ಲುಯೆನ್ಸ್ ಇರಲಿಲ್ಲ. ಅಗ್ರಿ. ಸೊ ನೋ ಸೋಷಿಯಲ್ ಮೀಡಿಯಾಸ್, ಯೂಟ್ಯೂಬ್ ಇತ್ತೇನೋ, ಫೇಸ್ಬುಕ್ಕು ಬಂದಿರಲಿಲ್ಲ. 2011-12 ಇರಬೇಕು ಸ್ವಲ್ಪ. ಆವಾಗ ಆರ್ಕುಟ್ ಅಂತ ಇತ್ತು. ಕರೆಕ್ಟ್. ಅದು ಏನು ಜಸ್ಟ್ ಇಟ್ಸ್ ಲೈಕ್ ಎಕ್ಸ್ ಥರ. ಇನ್ನು ವಾಟ್ಸಪ್ ಅವಾಗ ಎಂಟ್ರಿ ಅನ್ಸುತ್ತೆ. ಇಲ್ಲ ವಾಟ್ಸಪ್ ಬಂದಿರಲಿಲ್ಲ. 11ನಲ್ಲಿ ಎಂಟ್ರಿ, 10-11 ವಾಟ್ಸಪ್ ಎಂಟ್ರಿ. ಹಾಂ, ಮೇ ಬಿ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾ, ಬಿಕಾಸ್ ಓನ್ಲಿ ಯು ಕ್ಯಾನ್ ಸೆಂಡ್ ಅ ಮೆಸೇಜ್, ರೈಟ್? ಕರೆಕ್ಟ್. ಸೊ ಆಗ ಏನಾಗ್ತಿತ್ತು, ಕನ್ನಡ ಕ್ಷೇತ್ರದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೆದ್ದೆತ್ತಿನ ಬಾಲ ಅಂತ ಒಂದು ಗಾದೆ ಇದೆ, ಹೌದು, ಹಿಡಿತಿದ್ರು. ಅದು ಹಿಡಿಬೇಕಾಗಿತ್ತು. ಬಿಕಾಸ್ ನಾನು ಹೇಳ್ದೆ ಅಲ್ಲ, ಕಾಣದೇ ಇರೋ ಕೈಗಳು ಸುಮಾರು ಕೆಲಸ ಮಾಡಿದ್ದು ಅದಕ್ಕೆ. ಸೊ ಇದರಿಂದ ಯಾವ ಎತ್ತಿದ ಬಾಲ ಸಿಕ್ಕದೆ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ. ಮೇ ಬಿ ಸಮ್ಟೈಮ್ಸ್ ಇಟ್ಸ್ ಅ ಡೆಸ್ಟಿನಿ. ಬಟ್ ಅದು ಲೇಟಾಗಿ ರಿಯಲೈಸ್ ಆಯ್ತಾ, ಅವಾಗಲೇ ಗೊತ್ತಾಯ್ತಾ? ರಿಯಲೈಸ್ ಆಗುವಾಗ ನನಗೆ ಒಂದು 2013-14 ಆಗಿದೆ. 3-4 ವರ್ಷ ಆಗೋಗಿತ್ತು. ಇಲ್ಲ ಬರಬೇಕಲ್ವ ಹರೀಶ್, ನಿಜವಾಗ ಒಂದು ಆ ರೇಂಜಿಗೆ ಹಿಟ್ಟು ಕೊಟ್ಟ ಹಾಡುಗಳು ಅಂತಂದರೆ ಖಂಡಿತವಾಗೂ ಒಂದು ಏನಿಲ್ಲ ಅಂತಂದ್ರು ಒಂದು 20-25 ಫಿಲ್ಮ್ ಮಾಡಿಬಿಡ್ಬೇಕಾಗಿತ್ತು. ವರ್ಷದಲ್ಲಿ 10 ಮಾಡಬೇಕು. ವರ್ಷದಲ್ಲಿ 10 ಮಾಡಬೇಕಾಗಿತ್ತು. ಇದೆ, ಅದೆಲ್ಲ ಗೊತ್ತು. ಅದು ಮೇ ಬಿ ಡೆಸ್ಟಿನಿ ಅಂತ ತಿಳ್ಕೊಂಬಿಡು ಸುಮ್ಮನೆ ಆಗಿಬಿಡ್ತೀನಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಎಲ್ಲೂ ಯಾರನ್ನೂ ಕೇಳಕ್ಕೆ ಹೋಗ್ಲಿಲ್ವಾ, ಅಥವಾ ಯಾರನ್ನೂ ಬೈಕೊಳ್ಳಿಲ್ವಾ? ಅಥವಾ ಬೈಕೊಳ್ಳೋದು ಮನುಷ್ಯನ ಸಹಜ ಗುಣ. ಬಟ್ ಎಲ್ಲರ ಹತ್ರ ಬೈಕೊಳ್ಳೋಕ್ಕಾಗಲ್ಲ. ಸ್ವಂತಕ್ಕೆ ನಮ್ಮ ಏನಂತಾರೆ, ನಮ್ಮ ಪ್ರಾಬ್ಲಮ್ಸಿಗೆ ನಾವು ಬೈಕೋಬೇಕಷ್ಟೆ. ಮೇ ಬಿ ಅವ್ರ ಟೈಮ್ ಚೆನ್ನಾಗಿತ್ತು ಎಲ್ಲೋ. ಬಟ್ ಎವರ್ ಫೆಲ್ಟ್ ಈ ಇಂಡಸ್ಟ್ರಿ ನಂದಲ್ಲ ಗುರು, ಯಾಕಿರ್ಬೇಕಿಲ್ಲ, ಬೇಡ, ಆ ಥರದ್ದೇನೋ ಥಾಟ್? ಇಲ್ಲ, ಯಾವತ್ತೂ ಬಂದಿಲ್ಲ ನನಗೆ. ಎಲ್ಲಿ ಹೆಸರು ಬರುತ್ತೋ ಅಲ್ಲಿ ಕಾಲೆಳೆಯೋರು ಇದ್ದೇ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಅವನ ಮೇಲೆ ಹೋಗ್ತಾನೆ. ಬಿಕಾಸ್ ಯಂಗ್ಸ್ಟರ್ಸ್ ಶುಡ್ ನೋ ದ್ಯಾಟ್. ಏನಂದರೆ ಇವಾಗ 2 ವರ್ಷ ಕಷ್ಟಪಡ್ತಾರೆ ಹರೀಶ್, ನನ್ನ ಕೈಲಿ ಏನೂ ಆಗ್ತಿಲ್ಲ ಅಂತ ಬೇರೆದೇನೋ ಶಿಫ್ಟ್ ಮಾಡ್ತಾರೆ. ನೋ, ಪೀಪಲ್ ಶುಡ್, ನೀವು ಆವಾಗ ಮಾತಾಡ್ದಂಗೆ ಜನಕ್ಕೆ ಅರ್ಥ ಆಗಬೇಕು. ಎಷ್ಟು ಕಷ್ಟ ಇರುತ್ತೋ ಅಷ್ಟು ಲೇಟ್ ಆಗುತ್ತೆ ಬರೋದು. ಬಟ್ ಬಂದಿದ್ದು ಶಾಶ್ವತವಾಗಿರುತ್ತೆ. ಅದು ನೀವು ಕಲ್ಲು ಎಷ್ಟು ಮೇಲೆ ಗ್ರಾವಿಟೇಷನ್ ಪುಲ್ಲಿಗೆ ಡೌನ್ ಬಂದಂಗೆ ಬರಲ್ಲ. ಸೊ ಗ್ರಾಫ್ ಶುಡ್ ಗೋ ಲೈಕ್ ದಿಸ್. ಸೊ ದೇರ್ ಆರ್ ನೆಗೆಟಿವ್ ಎನರ್ಜೀಸ್, ದೇ ಆಲ್ವೇಸ್ ಪುಲ್ ವೆನ್ ದೇರ್ ಈಸ್ ಅ ಪಾಸಿಟಿವ್ ಎನರ್ಜಿ ಅಲ್ವಾ? ಸೊ ಹಾಗಾಗಿ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ, ಬೇಜಾರಾಗಿದೆ. ಯಾಕಂದರೆ ಅದು ಮನುಷ್ಯನ ಸಹಜ ಗುಣ. ಬಟ್ ಯಾವತ್ತೂ ನಾನು ಈ ಇಂಡಸ್ಟ್ರಿ ಬಿಟ್ಟು ಹೋಗಬೇಕಾಗಿತ್ತು ಅಂತ ಅನ್ಸ್ಕೊಂಡಿಲ್ಲ. ಬಟ್ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇಲ್ಲಲ್ಲ ಅಂತ ಅನಿಸುತ್ತೆ ಬೇರೆ ಇಂಡಸ್ಟ್ರಿಗಳನ್ನ ನೋಡಿದಾಗ. ಅವತ್ತಿಗೂ ಇವತ್ತಿಗೂ ಎಲ್ಲಿ ಹರೀಶ್, ನನಗೆ ಒಳ್ಳೆ ಪಿಕ್ಚರ್ಗಳ ಹೆಸರು ಹೇಳಿ. ಆನೆಸ್ಟಾಗಿ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಯಾಕಂದರೆ ನೀವು ನನಗೆ ಆಗಲೇ ಹೇಳಿದ್ರಿ 7 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಅಂತ. ಅಟ್ಲೀಸ್ಟ್ ಐ ಹ್ಯಾವ್ ಸಮ್ ಜಡ್ಜ್ಮೆಂಟ್, ಕರೆಕ್ಟ್? ಎಲ್ಲಿ ಬರ್ತಾ ಇದೆ ಒಳ್ಳೆ ಫಿಲ್ಮ್ಗಳು? ಬರ್ತಿಲ್ಲ ಅಂತ ಹೇಳ್ತಿಲ್ಲ ನಾನು. ಎಷ್ಟು ರೇಷಿಯೋ ಇದೆ? ಕಾರಣ ನಾನೇ ಸಾಕಷ್ಟು ನೋಡಿದ್ದೀನಿ. ನಾನು ಸತ್ಯ ಹೇಳಬೇಕು ಅಂತಂದರೆ, ವೆನ್ ಐ ಹ್ಯಾವ್ ಶಾಟ್ ಅಬೌಟ್ 120 ಫಿಲ್ಮ್ಸ್ ಫಾರ್ ದ ಪೋಸ್ಟರ್ಸ್.
ಪೋಸ್ಟರ್, ಈಗ ನೀವು ಸಿನಿಮಾದ ಪೋಸ್ಟರ್ ಗೋಡೆನಲ್ಲಿ ಈಗ ಕಮ್ಮಿ ಆಗಿದೆ, Correct. ನೋಡ್ತಿದ್ರೆ ಅಂಥದ್ದೆಲ್ಲ ಶೂಟ್ ಮಾಡ್ತಿದ್ದೆ ನಾನು. 120 ಪಿಕ್ಚರ್ಗಿಂತನೂ ಹೆಚ್ಚು ಮಾಡಿದ್ದಾನೆ. ಕನ್ನಡದ ಸಿನಿಮಾಗಳು ನಾವೆಲ್ಲೆಲ್ಲೋ ಹೋದಾಗ ಆ್ಯಡ್ಸ್ ಹಾಕಿರ್ತಾರೆ, ಪ್ರಮೋಷನಲ್ ಮೆಟೀರಿಯಲ್ಗಳನ್ನು ನೋಡ್ತಿರ್ತೀವಿ, ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು. ಆ ಪೋಸ್ಟರ್ಗಳಲ್ಲಿ 120 ಸಿನಿಮಾಗಳ ಪೋಸ್ಟರ್ನ ಶೂಟ್ ಮಾಡಿರೋದು ಒನ್ ಆ್ಯಂಡ್ ಓನ್ಲಿ ಗಿರಿಧರ್ ದಿವಾನ್. ಥ್ಯಾಂಕ್ ಯು. ಅದ್ರಲ್ಲಿ ನೋಡಿ, ಮುಂಗಾರು ಮಳೆ, ದಟ್ ಪೋಸ್ಟರ್ಸ್ ಎಲ್ಲ ನಾನು ಶೂಟ್ ಮಾಡಿದ್ದು. ಚಿಂಗಾರಿದ್ ಮಾಡಿದ್ದೆ, ಬಿರುಗಾಳಿ ಫಿಲ್ಮ್ ಮಾಡಿದ್ದೆ, ನಮ್ಮ ಬಜರಂಗಿ ಶಿವಣ್ಣಂದೆಲ್ಲ ನನ್ನ ಸ್ಟುಡಿಯೋದಲ್ಲಿ ನಾನೇ ಶೂಟ್ ಮಾಡಿದ್ದು. ಬಜರಂಗಿ ಪೋಸ್ಟರ್ಸ್ ಎಲ್ಲ ನಾನು ಶೂಟ್ ಮಾಡಿದ್ದೆ. ಇದರದ್ದು ಸಾಕಷ್ಟಿದೆ, ನನಗೆ ಹೆಸರುಗಳು ಗೊತ್ತಿರಲ್ಲ. ಬಟ್ ಏನಾಗುತ್ತೆ, ನಮ್ಗೆ ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ. ನೋ ಅದೆಲ್ಲ ಶೂಟ್ ಮಾಡಿರೋ ಇದೇ ಗಿರಿಧರ್ ದಿವಾನ್. ನೈಸ್. ಸೊ ಏನಾಗುತ್ತೆ, ನಾನು ಯಾವತ್ತು ನಮ್ಮ ಮನೆಯಲ್ಲಿ 2 ಪೇಪರ್ ತರಿಸ್ತೀನಿ. ಓಕೆ. ಒಂದು ಕನ್ನಡಪ್ರಭ, ಒಂದು ಉದಯವಾಣಿ. ಯಾಕೆ ಅಂತಂದ್ರೆ ಸಿನಿಮಾದ್ದು ಅದರಲ್ಲೇ ಜಾಸ್ತಿ ಬರುತ್ತೆ. ಓಕೆ. ಬೇರೆದಲ್ಲಿ ಬರಲ್ಲ ಅಂತಲ್ಲ, ನನಗೆ ಕನೆಕ್ಟ್ ಆಗಿದ್ದ ಪೇಪರ್ಗಳು. ಸಿ ಇಟ್ ಈಸ್ ಆಲ್ವೇಸ್ ಆರ್ ವಿಶ್ ಅಲ್ವಾ. ಸೊ ಹಾಗಾಗಿ ನಾನು ಯಾರ ಬಗ್ಗೆನೂ ಅದನ್ನ ಕಮೆಂಟ್ ಇಲ್ಲ. ನನಗೆ ಇಷ್ಟವಾಗಿದ್ದು, ನಮ್ಮ ಅಪ್ಪ 50 ವರ್ಷದಿಂದ ಹಿಂದಿನ ತರಿಸ್ತಿದ್ದು ಕನ್ನಡಪ್ರಭ, ಸೊ ಅದು ನೋಡ್ತಿದ್ದೆ. ಸೊ ಉದಯವಾಣಿ ತರಿಸ್ತಾ ಇದ್ದೆ, ನೋಡ್ತಿದ್ದೆ. ನೋಡಿದಾಗ ಇವತ್ತು ಶೂಟ್ ಇದೆ ಅಥವಾ ಮರುದಿನ ಶೂಟ್ ಇದೆ ಅಂತಂದಾಗ ಯಾರೋ ಡೈರೆಕ್ಟರ್ ಬರ್ತಾರೆ. ಆಸೆ ನನಗೆ, ಯಾರ ಮೇಲೆ ಶೂಟ್ ಮಾಡೋಣ, ಆದಮೇಲೆ ಕೇಳೋಣ, ಒಂದೋ ಮ್ಯೂಸಿಕ್ಕೋ ಇಲ್ಲ ಸಿನಿಮಾಟೋಗ್ರಫಿ ಕೇಳೋಣ ಅಂತ. ಅರ್ಧ ಶೂಟ್ ಆಗುತ್ತೆ ಅಂದರೆ ಇದರಲ್ಲಿ 120 ಅಂತ ದಯವಿಟ್ಟು ಅದು ತಪ್ಪು ತಿಳ್ಕೊಂಡ್ರೆ ಅದು ಅವರ ಪ್ರಾಬ್ಲಮ್ಸ್ ಅಷ್ಟೇ. 120 ಡೈರೆಕ್ಟರ್ಗಳು ಕೆಟ್ಟವರು ಅಥವಾ ಗೊತ್ತಿಲ್ಲ ಅಂತ ಹೇಳಲ್ಲ ನಾನು. 100ಕ್ಕೆ ಇದ್ದೇ ಇರುತ್ತಲ್ವ, ಪರ್ಸಂಟೇಜ್ ಲೆಕ್ಕ ವೈಸು ಅದರಲ್ಲಿ ಫುಲ್ ತುಂಬಿದ ಕೊಡನೂ ಇರುತ್ತೆ, ಖಾಲಿ ಡಬ್ಬನೂ ಇರುತ್ತೆ. ಸೊ ಹಿಂಗೆ ಶೂಟ್ ಮಾಡುವಾಗ ನಾನು ಶೂಟ್ ಮಾಡ್ತಾ ಇದ್ದೆ. ಅರ್ಧ ಗಂಟೆ 1 ಗಂಟೆ ಆಗುವಾಗ ಯೋಚನೆ ಮಾಡೋದು, ಗಿರಿ ನೀ ಕೇಳಬೇಕು ಅಂತಿದ್ದೆಲ್ಲ ಬೇಡ ಗಿರಿ, ಕೇಳಬೇಡ, ಈ ಫಿಲ್ಮ್ ಬೇಡ. ನಿಮಗೆ ಅನಿಸ್ಬಿಡುತ್ತಾ? ಆಫ್ಕೋರ್ಸ್ ಹರೀಶ್, ಓದ್ ಬಂದವರಲ್ವಾ, ಓದ್ ಬಂದಾಗ ನಮಗೊಂದು ಹಿಡ್ತಾ ಇರುತ್ತೆ, ನಮಗೆ ಕೆಲಸದಲ್ಲಿ ಹಿಡ್ತಾ ಇದ್ದೇ ಇರುತ್ತೆ. ಗಿರಿ ಬೇಡ, ಇದೆಲ್ಲ, ಇದು ದಿಸ್ ಇಸ್ ನಾಟ್ ಫಾರ್ ಯು, ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ. ಅರ್ಧ ಗಂಟೆಯಲ್ಲಿ ಟುಸ್. ಶೂಟ್ ಮಾತ್ರ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಪಾಪ, ಯಾಕಂದರೆ ವೃತ್ತಿಯಲ್ಲಿ 2 ಬಗೆಬಾರ್ದು. ಬಟ್ ನನ್ನ ಮುಂದಿನ ಪ್ರಶ್ನೆಗಳಿರ್ತಿತ್ತಲ್ವ, ಸರ್ ಸಿನಿಮಾಟೋಗ್ರಫಿ ಏನಾರು ಫಿಕ್ಸ್ ಆಗಿದೆ ಸರ್, ಅಥವಾ ಮ್ಯೂಸಿಕ್ ಏನಾರು ಆಗಿದೆಯಾ, ನಾನು ಮಾಡ್ಬೋದಾ, ಈ ಕ್ವಶನ್ಗಳೆಲ್ಲ ವಾಪಸ್ಸು ರಿವರ್ಸಲ್ಲಿ ಶೂಟ್ ಮಾಡ್ಬಿಟ್ಟು ರಿವರ್ಸ್ ಮಾಡ್ದಾಗ್ತಿತ್ತು. ಸೊ ಯಾವುದೇ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಥವಾ ಯಾವುದೇ ಒಂದು ಸಿನಿಮಾಗಳು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅದರ ಫಸ್ಟ್ ಲುಕ್ ನಾವು ನೋಡೋದೇ ಗಿರಿಧರ್ ದಿವಾನ್ ಅವರ ಕ್ರಿಯೇಟಿವಿಟಿನ. ಬರ್ತಿತ್ತು, ಖಂಡಿತವಾಗಿ ಬರ್ತಾಯಿತ್ತು. ಸಾಕು, ಅದು ಹೇಳಿದೆ 120 ಎಷ್ಟೆಷ್ಟು ದೊಡ್ಡದಿದೆ ಪಿಕ್ಚರ್. ಸೊ ಹೀಗಾಗಿ ನಿಮ್ಮ ಕ್ವಶನ್ ಅಗೇನ್, ಸಿ ಐ ಆಮ್ ನಾಟ್ ಗೋಯಿಂಗ್ ಅವೇ ಫ್ರಮ್ ದ ಟಾಪಿಕ್. ಅಳುಕು ಅಂತ ಕೇಳ್ತಿದ್ರಲ್ಲ, ಅಳುಕು ಆಗ್ತಿತ್ತು ನನಗೆ, ಎಲ್ಲಿದ್ದೀನಪ್ಪ ಅಂತ. ನನಗೆ ನಾನು ಕೆಲವು ಆ್ಯಕ್ಟರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೆ. ನನಗೆ ಅವಿನಾಶ್ ಸರ್ ತುಂಬ ಆಪ್ತರು. ಅವರು ನಾನು ಶೂಟ್ ಮಾಡುವಾಗೆಲ್ಲ ಹೇಳೋರು, ಗಿರಿ ಯು ಆರ್ ಲೈಕ್ ಅ ರ್ಯಾಂಡಿ ಮ್ಯಾನ್, ಯು ಶುಡ್ ಗೋ ಟು ಚೆನ್ನೈ, ದಿಸ್ ಇಸ್ ನಾಟ್ ಯುವರ್ ಇಂಡಸ್ಟ್ರಿ ಅನ್ನೋರು. ರ್ಯಾಂಡಿ ಅಂದರೆ ರತ್ನವೇಲು. ಹೌದು. ದ ರತ್ನವೇಲ್ ಹೆಂಗೆ ವರ್ಕ್ ಮಾಡ್ತಾನೆ, ನೀನು ಹಂಗೆ ವರ್ಕ್ ಮಾಡ್ತಾನೆ, ಯು ಶುಡ್ ಗೋ ಟು ಅದರ್ ಇಂಡಸ್ಟ್ರೀಸ್, ನಿನಗೆ ಒಂದು ಹೆಲ್ಪ್ ಆಗ್ಬೋದು ಅಂತ. ಬಟ್ ಏನಾಗುತ್ತೆ, ಕೆಲವು ಸಲ ಡೆಸ್ಟಿನಿ ಅಲ್ಲೇ ಬರೆದಿರುತ್ತೆ. ಸೊ ಈ ನಾಡಿಗಾಗಿ ಶ್ರಮಿಸಬೇಕು ನೀನು, ಎಷ್ಟೇ ಕಷ್ಟ ಆದರೂ ಅಂತಿರುತ್ತೆ. ಹಾಗಾಗಿ ನಾನು ಇವತ್ತು ಟ್ರೈ ಮಾಡಲಿಲ್ಲ ಹೊರಗಡೆ ಹೋಗೋಕ್ಕೆ, ಬಿಕಾಸ್ ಆಫ್ ಮೈ ಸರ್ಕಮ್ಸ್ಟೆನ್ಸಸ್ ಆರ್ ಅ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್. ಐ ಸ್ಟೇಡ್ ಬ್ಯಾಕ್ ಹಿಯರ್. ಬಟ್ ವಾಟ್ ಎವರ್ ಐ ಡೂ, ಹಾರ್ಡ್ ವರ್ಕ್ ಇರುತ್ತೆ 100%. ಐ ಟ್ರೈ ಟು ಗಿವ್ ಮೈ ಲೆವೆಲ್ ಬೆಸ್ಟ್. ಇದೇನಂತಾರೆ ಬೇಜಾರ, ಅಳುಕು, ಅದೆಲ್ಲ ಕ್ಷಣಿಕ ಸರ್. ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ನಮ್ಮನ್ನ ಯಾರೋ ಗುರ್ತಿಡಿದಿದ್ದಾಗ ಅಥವಾ ನಮಗೆ ಸೋಲಾದಾಗ ವಿ ಟೇಕ್ ಬ್ಯಾಕ್ ಸ್ಟೆಪ್. ಎಸ್, ಆಗಲ್ಲ ಅನ್ಸುತ್ತೆ ನಮಗೆ ಅಂತ ಎಷ್ಟೋ ಜನ ಸೋತ್ ಬಿಡ್ತೀವಿ ನಾವು. ಆದರೆ ಸೇಮ್ ಅದೇ ಸರ್ಕಮ್ಸ್ಟಾನ್ಸಸ್ ಗಿರಿಧರ್ ದಿವಾನ್ ಅವ್ರಿಗೂ ಕ್ರಿಯೇಟ್ ಆಯಿತು. ಆದರೆ ಅದನ್ನು ಓವರ್ಕಮ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೆಲಸ ಮಾಡ್ತಿದ್ದೀರಿ. ಖಂಡಿತ. ಏನು ಮ್ಯಾಜಿಕಲ್ ಆಯಿತು ಅಥವಾ ಏನು ಹಾರ್ಡ್ ವರ್ಕ್ ಇತ್ತಲ್ಲಿ? ಮ್ಯಾಜಿಕಲ್ ಅಂತ ನಾನು ಹೇಳಿ ಬರಲ್ಲ. ಯಾಕಂತಂದರೆ ದೈವ ಅನುಗ್ರಹ ಇದ್ದೇ ಇರುತ್ತೆ ಮನುಷ್ಯನಿಗೆ. ಕಷ್ಟಪಡೋರಿಗೆ ದೈವ ಅನುಗ್ರಹ ಸ್ವಲ್ಪ ಲೇಟ್ ಆಗುತ್ತೆ. ಕಷ್ಟ ಇಲ್ಲದೆ ಇರೋನಿಗೆ ಬೇಗ ಬರ್ಬೋದು, ಬಟ್ ಅದು ಅಷ್ಟು ಬೇಗ ಹೊರಟೋಗುತ್ತೆ. ನೀವು ಆ ಕ್ಷೇತ್ರದಲ್ಲಿ ಅಷ್ಟು ಪಾಂಡಿತ್ಯ ಹೊಂದದೇ ಇದ್ದಾಗ ನಿಮಗೆ ದೈವ ಅನುಗ್ರಹ ಹಿಂದೆ ಹೋಗುತ್ತೆ. ದೈವ ಅನುಗ್ರಹ ಯಾವಾಗ ಬರುತ್ತೆ ಅಂತಂದರೆ ಯು ಶುಡ್ ವರ್ಕ್ ಹಾರ್ಡ್. ನಾನು ನನ್ನನ್ನು ಅರ್ಥ ಮಾಡಿಕೊಂಡೆ, ಓಕೆ ಮೇ ಬಿ ನನಗಿಷ್ಟೇ ಇತ್ತೇನೋ, ಇಷ್ಟೇ ಮಾಡಬೇಕಿತ್ತೇನೋ, ಮೇ ಬಿ ನನ್ನ ಟೈಮ್ ಸರಿ ಇಲ್ವೇನೋ, ಇನ್ನೂ ಕಲಿಬೇಕು ಅಂತ ದೇವರ ಆಜ್ಞೆ ಇದೆಯೇನೋ ಅಂತ. ಐ ಸ್ಟಾರ್ಟೆಡ್ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್. ಬಿಕಾಸ್ ನಂದು ವೃತ್ತಿ ಶುರುವಾಗಿದ್ದು 2 ನೋಡಿ, ಸಿನಿಮಾಟೋಗ್ರಫಿಗಿಂತನೂ ಫೋಟೋಗ್ರಫಿ ಆ್ಯಂಡ್ ಮ್ಯೂಸಿಕ್. ಇದೆರಡು ಬಿಟ್ಟು ನೆಕ್ಸ್ಟು ಇವಾಗ ಸೌಂಡ್ ಇಂಜಿನಿಯರಿಂಗ್ ಆಗಲಿ ಅಥವಾ ಕಲರ್ ಗ್ರೇಡಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ಇನ್ನು TVC ಡೈರೆಕ್ಷನ್ಸು, ಇಂಥದ್ದೆಲ್ಲ ಮತ್ತೆ ಶುರು ಮಾಡಿದ್ದು.
ಇಲ್ಲ ಇಲ್ಲಿ ಏನೋ ಮೈನಸ್ ಆಗ್ತಾ ಇದೆ, ಮೇ ಬಿ ನನ್ನಲ್ಲೇ ಕಮ್ಮಿ ಇದೆಯೇನೋ ಅಂತ ತಿಳ್ಕೊಂಡು ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ. ನೆಗೆಟಿವಿಟಿ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ, ಅದು ಎಲ್ಲರಿಗೂ ಇರುತ್ತೆ. ನಾನೊಬ್ಬನೇ ಏನು ದೊಡ್ಡ ವಿಷಯ ಏನೂ ಅಲ್ಲ. ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್. ಬಟ್ ಎಷ್ಟು ಬೇಗ ನೀವು ಅದನ್ನು ಅರ್ಥ ಮಾಡ್ಕೋತೀರೋ ಅಷ್ಟು ಬೇಗ ನೀವು ಸಾಧ್ಯ ಆಗುತ್ತೆ ನೀವು ಅಲ್ಲೇ ನಿಂತ್ಕೊಳ್ಳೋಕ್ಕೆ. ಹಿಂದೆ ಈಗ ಬ್ಯಾಟ್ಲಲ್ಲಿ ಇರ್ತೀವಿ, ಅಯ್ಯೋ ಆಗ್ತಾ ಇಲ್ಲ, ಯಾರೋ ಬಂದರು ಗನ್ ಹಿಡ್ಕೊಂಡ್ ಬಂದ್ಬಿಟ್ರು ಅಂತ ಓಡೋಕ್ಕಾಗಲ್ಲ. ಎಷ್ಟು ಟೈಮ್ ತೊಗೊಂಡ್ರಿ ಜಿಡಿ? ಟೈಮ್ ಅಂತ ಏನು ತಗೊಳ್ಳಿಲ್ಲ. ಇಟ್ ಇಸ್ ನಾನು ಇನ್ನೂ 1% ಕಲ್ತಿಲ್ಲ ಲೈಫಲ್ಲಿ. ಇಟ್ ಇಸ್ ನೆವರ್ ಎಂಡಿಂಗ್. ಇದು ಅಂದರೆ ಅಂದರೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಇಟ್ಸ್ ನಾಟ್ ಅ ಬಿಲ್ಡಪ್ ವರ್ಡ್. ಕಲಿಯುವಂಥದ್ದು ಏನೋ ಇದೆ. ಯಾವಾಗ ನಿಮ್ಮ ಹತ್ರ ಟೀ ಕುಡಿಯೋಕೆ ಮಾತಾಡಿದೆ, ಲೆಟ್ ಮಿ ಟೆಲ್ ಯು, ನಾನು ನೋಡ್ತಾ ಇರೋರ್ಗೂ ಹೇಳ್ಬಿಡ್ತೀನಿ, ಈ ಮ್ಯೂಸಿಕ್ ವಿಚಾರದಲ್ಲಿ, ಸೌಂಡಿಂಗ್ ವಿಚಾರದಲ್ಲಿ, ಕ್ಯಾಮ್ರಾ ವಿಚಾರದಲ್ಲಿ, ಕಲರ್ ಗ್ರೇಡಿಂಗ್ ವಿಚಾರದಲ್ಲಿ, ಅಥವಾ ಟೆಲಿವಿಷನ್ ಕಮರ್ಷಿಯಲ್ ಶೂಟಿಂಗ್ ವಿಚಾರದಲ್ಲಿ ಇಂಥ ಸಾಫ್ಟ್ವೇರು ಅಥವಾ ಇಂಥ ಟೆಕ್ನಾಲಜಿ ಗೊತ್ತಿಲ್ಲ ಅನ್ನೋದು ಇಲ್ಲ ಇವ್ರ ಡಿಕ್ಷನರಿಲಿ. ಹಾಗೇನಿಲ್ಲ, ಇನ್ನೂ 5% ಕಲ್ತಿರೋದು. ಬಂಡಲ್ ಆಫ್ ದಟ್ ಲೆವೆಲ್ ಟ್ಯಾಲೆಂಟೆಡ್ ನೀವು ಆಕ್ಚುಲಿ. ಅದವ್ರ ದೊಡ್ಡ ಗುಣ. ನಂಗೆ ಇಷ್ಟೇ ಗೊತ್ತಿರೋದು ಅಥವಾ ಇಷ್ಟಿದೆ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲ, ಈ ತರ ಹಸಿವಿರೋರು ತುಂಬಾ ವಿರಳ. ಹೌದು, ಹಸಿವು ನಾನು ಯಂಗ್ಸ್ಟರ್ಸ್ ಅಲ್ಲಿ ನೋಡ್ಲಿಲ್ಲ. ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸು, ಇವಾಗ ನನ್ನ ಆಪ್ತ ಫ್ರೆಂಡ್ ಈಗ ನಕುಲ್ ಅಭ್ಯಂಕರ್, ಅವನು 90 ಬಾರ್ನ್. ಓಕೆ, ದಿಸ್ ಇಸ್ ಸೇಮ್ ಟಾಪಿಕ್ ಐ ಆಮ್ ಕಂಟಿನ್ಯೂಯಿಂಗ್ ಅಟ್. ನಕುಲ್ ಅಭ್ಯಂಕರ್ ಈಸ್ ಒನ್ ಆಫ್ ದಿ ಈಗಿರೋ ಯಂಗ್ಸ್ಟರ್ಸ್ ಅಲ್ಲಿ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಇರೋ, ಹಾಡಿನಲ್ಲಿ ಆಸಕ್ತಿ ಇರುವಂತ ಅದ್ಭುತ. ಅಫ್ಕೋರ್ಸ್ ಲವ್ ಮಾಕ್ಟೈಲ್ 2, 3 ಎಲ್ಲ ಆತನೇ ನಿರ್ದೇಶನ ಮಾಡಿ, ನನ್ನ ಮನೆ ಫ್ಯಾಮಿಲಿ ಫ್ರೆಂಡ್. ಎಕ್ಸಾಕ್ಟ್ಲಿ. ಓಕೆ, ಸೊ ನಾವು ಮಾತಾಡ್ತಿರ್ತೀವಿ 1992 93 ಹರೀಶ್, ಇಫ್ ಯು ಅಗ್ರಿ. 93 ನಂತರ ಹುಟ್ಟಿದ ಮಕ್ಕಳು ಸ್ವಲ್ಪ ಲೆಥಾರ್ಜಿಕ್, ಲೇಡ್ ಬ್ಯಾಕ್. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಬಿಕಾಸ್ ಲಾಟ್ ಆಫ್ ಪೀಪಲ್ ದೇ ಕಮ್ ಟು ಮೀ ವಾಂಟ್ ಟು ವರ್ಕ್ ಆಸ್ ಅನ್ ಅಸಿಸ್ಟೆಂಟ್. ಗೊತ್ತಾಗುತ್ತೆ ನಮಗೆ, ಜನಗಳಿಗೆ ಫ್ಯಾಷನ್ ಫೋಟೋಗ್ರಫಿ ಅಂದರೆ ಖುಷಿ. ಫುಲ್ ಥರ್ಮಕೋಲ್ ಇಟ್ಕೊಂಡ್ಬಿಡ್ತೀನಿ ಮಾಡೆಲ್ ಸಿಗ್ತಾರೆ ಅಂತ. ಅದೇ ಪ್ರಾಡಕ್ಟ್ ಫೋಟೋಗ್ರಫಿ ಮಾಡಬೇಕು ಅಂತಂದರೆ ಅದು ಸ್ಟಿಲ್ ಲೈಫ್ ಗುರು, ಏನೂ ಆಗಲ್ಲ, ಅದು ನಿತ್ತಲ್ಲೇ ಇರುತ್ತೆ, ಹಿಂದೆ ಓಡ್ತಾರೆ. ಬಟ್ ಫ್ಯಾಷನ್ ಫೋಟೋಗ್ರಫಿ ಈಸ್ ವೆರಿ ಈಸಿ ದ್ಯಾನ್ ಯುವರ್ ಪ್ರಾಡಕ್ಟ್ ಫೋಟೋಗ್ರಫಿ. ಪಾಯಿಂಟ್. ಹಾಂ, ಸೊ ಇಂಥ ಒಂದು ಹುಡುಕಾಟದಲ್ಲಿ ತುಂಬ ಜನ ಅಸಿಸ್ಟೆಂಟ್ಸ್ ಬರ್ತಾರೆ, ನೋಡ್ತಾ ಇರ್ತೀವಲ್ಲ. ಏನಾಗುತ್ತೆ, 93ವರೆಗೆ ತುಂಬ ಡೆಡಿಕೇಟೆಡ್ ಇದೆ. 93ವರೆಗೆ ಹುಟ್ಟಿದವರು. ಅದಾದ ಮೇಲೆ ಡೆಡಿಕೇಶನ್ ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಅದು ರಾಂಗ್ ಆಗುತ್ತೆ. ತುಂಬ ರೇಷೋ ವೈಸ್ ಉಲ್ಟಾ ಆಗಿಬಿಡ್ತು. ರೇಷೋ ವೈಸ್ ಉಲ್ಟಾ ಆಗಿದೆ. ಅವ್ರಿಗೆ ಈಸಿ ಗೋಲ್ ಆಗುತ್ತೆ, ಎಲ್ಲ ಈಸಿಲಿ ಸಿಗಬೇಕು, ಕಷ್ಟಪಡೋವಂಥವ್ರಿಲ್ಲ. ಸೊ ಇಲ್ಲಿವರೆಗೆ ಬಂದವರು ತುಂಬ ಕಷ್ಟಪಡ್ತಿದ್ರು. ಇವತ್ತಿಗೆ ನೋಡಿ, ನಾವು ಇವತ್ತಿಗೆ ಕಷ್ಟಪಡ್ತಿದ್ದೀವಿ. ಇವತ್ತಿಗೆ ನನಗೆ 50. ಸೊ ಇವತ್ತು ಕಷ್ಟಪಡಬೇಕು ಅಂದರೆ ಹಣಕ್ಕೆ ಅಂತಲ್ಲ, ನಮ್ಮ ಈ ಹಳೆ ನೀರು ಕೊಚ್ಚಿ ಹೋಗುತ್ತೆ ಅಂತಿದ್ದಲ್ಲ, ಹಳೆ ನೀರು ಕೊಚ್ಚದೆ ಸೈಡಲ್ಲೇ ನಿಂತ್ಕೋಬೇಕು ಅಂತ ಕಷ್ಟಪಡಲೇಬೇಕಾಗತ್ತೆ. ಇದ್ಯಾಕಿದು ಎಲ್ಲವನ್ನು ಕಲಿಬೇಕು ಅನ್ನೋ ಹಪಹಪಿತನ ಯಾಕೆ ನಿಮಗೆ? ಅದಕ್ಕೂ ಒಳ್ಳೆ ಕ್ವಶನ್, ವೆರಿ ಗುಡ್ ಕ್ವಶನ್. ಏಕೆಂದರೆ ಒಂದಷ್ಟು ನಾವು ಎಕ್ಸ್ಪರ್ಟ್ ಆಗ್ಬೋದು, 2-3 ದೋಣಿ ಮೇಲೆ ಪ್ರಯಾಣ ಮಾಡಿ ಒದ್ದಾಡೋ ಬದಲು ಒಂದು ಜರ್ನಿ ನೀವು ಮಾಡ್ತೀರಾ, ಬೇರೆ ಜರ್ನಿ ಬೇರೆ ಬೇರೆ ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರನ್ನ ಇಟ್ಕೋಬೋದು, ಈ ಥರದ್ದೆಲ್ಲ ಇರುತ್ತೆ. ವೈ ಗಿರಿಧರ್ ದಿವಾನ್ ಯಾಕೆ ಕಲ್ತರು ಎಲ್ಲನೂ? ಎಸ್, ಇಟ್ಸ್ ಅ ಗುಡ್ ಕ್ವಶನ್. ಬಿಕಾಸ್ ನಾನು ಅದೇ ಹೇಳಿದೆ, ಈ ಸಂಗೀತ ಕ್ಷೇತ್ರದಲ್ಲಿ ನಾನು ಐ ಯೂಸ್ ಟು ಗೋ ಟು ಲಾಡ್ ಆಫ್ ಡಿಫ್ರೆಂಟ್ ಪ್ಲೇಸಸ್. ಅಂದರೆ ಈಗ ನೀವು ಸ್ಟುಡಿಯೋ ಆಗ್ಬೋದು, ಅಲ್ಲಿ ಆಗ್ಬೋದು, ಇಲ್ಲಿ ಆಗ್ಬೋದು. ಏನಾಗ್ತಿತ್ತು ಅಂದರೆ ನನಗೆ, ಸೊ ನನಗೇನು ಗೊತ್ತಿಲ್ಲ ಅದನ್ನು ಪೀಪಲ್ ಯೂಸ್ ಟು ಡಾಮಿನೇಟ್. ಪರ್ಟಿಕ್ಯುಲರ್ಲಿ 1%, 2% ಅಂತ ಹೇಳ್ತಿಲ್ಲ ನಾನು. ಓವರ್ ಆಲ್ ಏನಾಗುತ್ತೆ, ನಿಮಗೆ ಏನು ಗೊತ್ತಿಲ್ಲ, ದ ಪೀಪಲ್ ಆರ್ ದೇರ್ ಟು ಡಾಮಿನೇಟ್ ಯು, ಅಂದರೆ ಸಪ್ರೆಸ್ ಯು. ಎಕ್ಸಾಂಪಲ್ ಕರೆಕ್ಟಾ? ಎಕ್ಸಾಂಪಲ್ ನಿಮ್ಗೆ ಆಗಿದ್ದ ನಿದರ್ಶನ ಅಲ್ಲ, ಎಕ್ಸಾಂಪಲ್ ನನ್ನ ನೆಗೆಟಿವಿಟಿ ಅಲ್ಲ. ನೋ ಐ ಡೋಂಟ್ ವಾಂಟ್ ಟು ಸ್ಪ್ರೆಡ್ ದ ನೆಗೆಟಿವಿಟಿ. ಬಿಕಾಸ್ ಜನರಲಿ ಇದಾಗುತ್ತೆ ಅನ್ನೋದಿರುತ್ತೆ. ಏನಾಗುತ್ತೆ, ಇವಾಗ ನಾನು ಯಾವುದೋ ಒಂದು ಸೌಂಡಿಂಗ್ ಸ್ಟುಡಿಯೋಗೆ ಹೋದೆ ಅಂತ ಇಟ್ಕೊಳ್ಳಿ. ದ ಪರ್ಸನ್ ಹೂ ಸಿಟ್ಸ್ ದೇರ್ ಸ್ಲೋ ಇರ್ತಾನೆ. ನಾನು ಪಾದರಸ ಥರ, ಐ ಆಮ್ ವೆರಿ ಹೈಪರ್ ಆಕ್ಟಿವ್ ಗೈ. ಆಸ್ ಯು ಸೆಡ್, ಯಾಕೆ ಇದು ಮಾಡಿದ್ರಿ ಇಷ್ಟು ಅಂತ, ಅದು ಹೈಪರ್ ಇರೋದಕ್ಕೆ ನಾನು ಇಷ್ಟು ಕೆಲಸ ಮಾಡ್ತೀನಲ್ವ. ಸೊ ಅಲ್ಲಿ ಹೋದಾಗ ಸ್ಲೋ ನಡೆಯುತ್ತೆ, ನನಗೆ ಅದು ಸ್ಲೋ ಅಂತ ಅನಿಸ್ತಾ ಇರುತ್ತೆ. ಸೊ ಏನಾಗುತ್ತೆ, ಇಲ್ಲ ನಾನೊಂದು ಸ್ಟುಡಿಯೋ ಕಟ್ಸ್ಕೋಬೇಕು, ನನ್ನ ಜಾಗದಲ್ಲಿ ನಾನೇ ಮಾಡಬೇಕು, ನನಗೇನು ಬೇಕೋ ಅದನ್ನೇ ಮಾಡಬೇಕು. ಸೊ ನಾನು ಈಗ ಬೆಂಗಳೂರಲ್ಲಿ ಗ್ರೇ 18 ಸ್ಟುಡಿಯೋ ಅಂತ ಒಂದು ಪ್ರತಿಷ್ಠಿತ ಸ್ಟುಡಿಯೋ ಇದೆ. ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್, ದೇ ಆರ್ ರೆಕಾರ್ಡಿಂಗ್. ಅಗೇನ್ ಅಲ್ಲಿ ಅಸಿಸ್ಟೆಂಟ್ಸ್ ಇಲ್ಲ ನನಗೆ, ಯಾಕಂದರೆ ನನಗೆ ಹೊಂದ್ಕೊಳ್ಳೋಂಥ ಅಸಿಸ್ಟೆಂಟ್ ಸಿಗಲ್ಲ. ಒನ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ವೈಸ್ ಅಲ್ಲಿ ಲುಕ್ರೇಟಿವ್ ಆಗಿರುವಂಥ ಒಂದು ಸ್ಟುಡಿಯೋ ಅದು ಗ್ರೇ 18. ಅದರಲ್ಲಿ ನೋಡಿ, ಇವಾಗ ಬೀಟ್ ಫೋಟೋಗ್ರಫಿ ಮಾಡೋ ಸ್ಟುಡಿಯೋ ಇದೆ ನಂದು ಗ್ರೇ 18. ಹೌದು. ಸೌಂಡ್ ಸ್ಟುಡಿಯೋ ಇದೆ, ಓಕೆ. ಎಡಿಟಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಕಲರ್ ಗ್ರೇಡಿಂಗ್ ಸ್ಟುಡಿಯೋ ಇದೆ.
ಅದರಲ್ಲಿ ಏನು ಬೇಕಾದ್ರೂ ಡಿಸ್ಕಷನ್ ಮಾಡ್ಬೋದು, ಬಿಕಾಸ್ ಹ್ಯೂಜ್ ಪ್ಲೇಸ್ ಇಟ್ಸ್ ಇನ್ ಬಿ ಟಿ ಎಮ್ ಲೇಔಟ್. ಸೊ ಇದೆಲ್ಲ ಕಾರಣನೇ ಈ ಜನರ ಓವರ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಗಳು. ಏನಾಗುತ್ತೆ, ನಿಮಗೆ ಗೊತ್ತಿಲ್ಲ ಅಂತ ಬಂದಾಗ ಏನಾಗುತ್ತೆ, ನನಗೆ ಗೊತ್ತು ಅಂತ ತೋರಿಸ್ಕೋಬೇಕು. ಏನು ಮಾಡಬೇಕು, ಅದಕ್ಕೆ ಕಲಿಬೇಕು. ಸೊ ಯಂಗ್ಸ್ಟರ್ಸ್ಗೂ ನಾನು ಇದನ್ನೇ ಹೇಳೋದು, ಯಾವತ್ತು ನೀವು ಹತಾಶೆ ಆಗ್ತೀರೋ, ಒಂದು ದೇ ಶುಡ್ ಲರ್ನ್ ದ್ಯಾಟ್ ನಿಮ್ಮ ಟೈಮ್ ಇನ್ನೂ ಬಂದಿಲ್ಲ. ಯು ನೀಡ್ ಟು ಲರ್ನ್ ಲಾಟ್. ಕಲಿಬೇಕು. ನನ್ನ ಟೈಮ್ ಇಲ್ಲ ಅಂತಂದರೆ ಆಗಲ್ಲ. ವೈ ಗಾಡ್ ಗಿವ್ಸ್ ಟೈಮ್? ಯು ನೀಡ್ ಟು ಲರ್ನ್ ಲಾಟ್. ಕಲ್ತಿಲ್ಲ ಇನ್ನೂ ಪರಿಪಕ್ವತೆ ಆಗಿಲ್ಲ, ಹಣ್ಣಾಗಿಲ್ಲ. ಸೊ ಕಾಯಿನೇ ತಿನ್ನೋಕ್ಕಾಗತ್ತೆ ಹಣ್ಣು ಅಂತ ಇಲ್ಲ. ಸೊ ಹಣ್ಣಾಗೋವರೆಗೆ ಕಾಯಬೇಕು. ಸೊ ಹಣ್ಣಾಗೋವರೆಗೆ ಕಾಯುವಂಥದ್ದೇ ಎಲ್ಲ ಕ್ಷೇತ್ರದಲ್ಲಿ ಕಲಿಬೇಕು ಅಂತ ಆಸೆ ಬಂತು ನನಗೆ. ಜಿಡಿ, ಆ ಪೇಷನ್ಸ್ ಇರಲ್ಲ ಇವಾಗ, ಬಿಕಾಸ್ ಇಟ್ ಡಿಮ್ಯಾಂಡ್ ಲಾಟ್ ಆಫ್ ಪೇಷನ್ಸ್ ಅಗೇನ್. ಪೇಷನ್ಸ್, ಆಫ್ ಕೋರ್ಸ್. ಐ ಡೆಫಿನೆಟ್ಲಿ ಸೇ ದಟ್ ಪೇಷನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಟ್ ಪೇಷನ್ಸ್ ಮಾಡ್ಕೋಬೇಕಾಗತ್ತೆ ಒಂದೊಂದ್ಸಲ. ನಿಮಗೆ ಹೆಸರು ಮಾಡಬೇಕಾ, ಅಥವಾ ಓಕೆ ಹೆಸರು ಜೊತೆಗೆ ದುಡ್ಡು, ಅಥವಾ ದುಡ್ಡು ಅಥವಾ ಹೆಸರು, ಯಾವುದೋ ಒಂದು ವೈಸ್ ವರ್ಸ, ಲೈಕ್ ಕಾಂಬಿನೇಷನ್ಸ್. ಇಟ್ಸ್ ಅ ಕಾಂಬಿನೇಷನ್. ಈಗ ನಾನು ದುಡ್ಡಿಂದ ಯಾವತ್ತೂ ಓಡಲಿಲ್ಲ. ನಾನು ಎಷ್ಟೋ ಜನಕ್ಕೆ ಫ್ರೀನೇ ಮಾಡಿಕೊಡ್ತೀನಿ ಕೆಲಸ. ಎಷ್ಟೋ ಜನ ಏಮರ್ಸಿದ್ದಾರೆ. ಇಂಡಸ್ಟ್ರಿಯಲ್ಲಿ ನಡೆಯುವಂಥದ್ದು ನನಗೊಬ್ಬನಿಗೆಲ್ಲ, ಎಲ್ಲರಿಗಾಗತ್ತೆ. ಸೊ ನಾನು ದುಡ್ಡಿಂದ ಯಾವತ್ತೂ ಹೋಗಲಿಲ್ಲ, ನಾನು ಹೆಸರು ಹಿಂದೆ ಹೋಗಿದ್ದೀನಿ. ಈಗ ನಾನೊಂದು ಚಿಕ್ಕ ಕೆಲಸ ಮಾಡಿ ಅದು ನೋಟೆಡ್ ಕೆಲಸ ಅಲ್ಲದಿದ್ದರೂ ಆ ಒಂದು ಮನುಷ್ಯನಿಂದ ನನಗೆ ಇನ್ನೊಂದು ಕೆಲಸ ಬರಬೇಕು ಅಂತ ಹೇಳುವಂಥ ಒಂದು ತುಡಿತಾ ಇರುತ್ತೆ ನಮಗೆ. ಕರೆಕ್ಟ್. ಸೊ ಮಲ್ಟಿಪ್ಲೈ ಆಗಬೇಕು ಕೆಲಸಗಳು. ಈಗ ನಾನು ನಿಮಗೇನೋ ಒಂದು ಕೆಲಸ ಮಾಡಿದ್ರೆ ಯು ಶುಡ್ ಬಿ ವೆರಿ ಹ್ಯಾಪಿ ವಿತ್ ದಟ್ ಕೆಲಸ. ನಾನು 10 ಜನಕ್ಕೆ ಹೇಳಬೇಕು, ಹೇ ಗಿರಿಧರ್ದಿ ಒಂದು ಸೂಪರಾಗಿ ಮಾಡಿಕೊಟ್ರು, ನೀವು ಹೋಗಿ ಅಲ್ಲಿ. ಸೊ ಒಬ್ಬ ಬರ್ತಾನೆ. ಕರೆಕ್ಟ್. ಈಗ ನೀವು ನನ್ನ ಕರೆದ್ರಿ, ಏನಕ್ಕೆ ಕರೆದ್ರಿ, ಏನೋ ನಮ್ಮ ಹಳೆ ವಿಶ್ವಾಸ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಇನ್ಫ್ಯಾಕ್ಟ್, ಬಿಕಾಸ್ 2 ವರ್ಷದಿಂದ ನಾವು ಮಾತಾಡಿರಲಿಲ್ಲ. ಕರೆಕ್ಟ್. ನೀವು ಎಲ್ಲೋ ಒಂದು ಯೋಚನೆ ಮಾಡಿ ಕರೆದ್ರಿ. ಸೊ ಅದನ್ನು ಆವಾಗ ನಾನು ಇಂಪ್ಲಾಂಟ್ ಮಾಡಿದ್ದೆ, ಅಂದರೆ ಆಗ ಸೀಡ್ ಹಾಕಿದ್ದೆ ನಿಮ್ಮ ತಲೆಯಲ್ಲಿ. ಕರೆಕ್ಟ್. ಅದೇ ನಿಮ್ಗೆ ಆನ್ಸರ್ ಇದೆ. ಇವಾಗ ಆವಾಗ ಬೀಜ ಬಿತ್ತಿದ್ದೆ, ಇವಾಗ ಒಂದು ಸ್ವಲ್ಪ ಮೊಳಕೆ ಹೊಡೆದು. ನೀವು ನಮಗೆ ಕಾಣಿಸ್ದೇ ಇದ್ರು ನಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರ್ತೀರಾ. ಬಿಕಾಸ್ ಟಿಲ್ ಟುಡೇ ನಾವು ಮನೇಲಿ ಕೂತ್ ಒಂದು ಟೆಲಿವಿಷನ್ ನೋಡ್ತಿದ್ರೆ, ಒಂದಷ್ಟು ಕಮರ್ಷಿಯಲ್ಗಳು ಬರ್ತಾ ಇದ್ರೆ, ಅದು ಯು ಕ್ಯಾನ್ ನೇಮ್ ಇಟ್. ಕನ್ನಡದ ದೊಡ್ಡ ದೊಡ್ಡ ನಟ ನಟಿಯರು, ಬೆಳ್ಳಿ ತೆರೆ ಮತ್ತು ಕಿರುತೆರೆ, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಅಥವಾ ಇನ್ಯಾವುದೇ ಬ್ರ್ಯಾಂಡ್, ಜ್ಯುವೆಲ್ಸು, ಮಸಾಲಾ, ಸ್ಯಾರೀಸು, ಯು ನೇಮ್ ಇಟ್, ಅದರ ಹಿಂದಿರುವಂಥ ದೊಡ್ಡ ಕನ್ನಡದ ಕೈ ಇದ್ರೆ ಅದು ಗಿರಿಧರ್ ದಿವಾನ್. ಸೊ ಅದೇ ಹೇಳಿದೆ ನಾನು, ಐ ಆಮ್ ಗ್ರೇಟ್ಫುಲ್ ಟು ಹರಿ ಕತೆ. ಯಾಕೆ ಹೇಳಿ? ಸೊ ಯಾವತ್ತೂ ಒಂದು ಬೀಜ ಬಿತ್ತಿದ್ದೆ. ಈ ಬೀಜನ ಪ್ರತಿಯೊಬ್ಬರು ಬಿತ್ತಬೇಕು. ನೆಲ ಹೇಗಿದೆ ಅಂತ ನೋಡಬಾರ್ದು, ಬೀಜ ಬಿತ್ತಬೇಕು. ಅದು ಮೊಳಕೆ ಹೊಡೆದು, ಅದು ಗಿಡ ಆಗಿ, ಅದು ಮರ ಆಗಿ, ಹಣ್ಣು ಕೊಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೀವು ಕೇಳಿದ್ದೇನು ಪೇಷನ್ಸ್. ಸೊ ದಿಸ್ ಪೇಷನ್ಸ್ ಶುಡ್ ಬಿ ದೇರ್. ಕ್ರಿಯೇಟಿವ್ಲಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದಾಗ ಪೇಷನ್ಸ್ ಬೇಕು. ನನಗೆ ದುಡ್ಡು ಹಿಂದೆ ಓಡಲಿಲ್ಲ, ನಾನು ಹೆಸರು ಹಿಂದೆ ಹೊಡೆದೆ. ಹೆಸರು ಹಿಂದೆ ಓಡುವಾಗ ಹೆಸರು ಚೆನ್ನಾಗಿರ್ಬೇಕು. ಗಿರಿಧರ್ ಬಗ್ಗೆ ಯಾರು ಬೈಕೊಳ್ಳೋರು ಇದ್ದಾರೆ, ಇಲ್ಲ ಅಂತೇನೂ ಇಲ್ಲ. ದೂರಕ್ಕೆ 100 ಜನ ಹೊಗಳಲ್ಲ ನಮ್ಮನ್ನ. ಬಟ್ ಒಂದು ಅರ್ಥ ಆಗಿದ್ದೇನು ಗೊತ್ತಾ, ನೀವು ಇಷ್ಟೆಲ್ಲ ಕಲ್ತಿರೋದ್ರಿಂದ ನಿಮ್ಮ ಕಿವಿಗೆ ಹೂ ಇಡಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ಕರೆಕ್ಟ್. ಆವಾಗಲೇ ಹೇಳಿದೆ ನಾನು ನಿಮಗೆ. ಹೂ ಇಡೋದು ಅನ್ನೋದು ಏನು, ಆಗ ಹೇಳಿದೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ನಿಮ್ಗೆ ಗೊತ್ತಿಲ್ಲ ಅಂತ ಅಂದ ಕೂಡಲೇ ನಾನು ಅಂತ ಯಾರೊಬ್ರು ಬಂದ್ಬಿಡ್ತಾನೆ, ಅದು ಹಂಗಾಗಬೇಕು, ಇದು ಹಿಂಗಾಗಬೇಕಾಗಿತ್ತು, ನಿಮ್ಗೆ ಅದು ಗೊತ್ತಿಲ್ವಾ, ಇದು ಗೊತ್ತಿಲ್ವಾ ಅಂತ. ಅದು ಮಾಡಬೇಕು. ಬಟ್ ಅದು ಬೇಕು, ಜನ ಬೇಕು. ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರಲೇಬೇಕು. ಆವಾಗಲೇ ನಿಮ್ಮ ಕ್ಯಾರೆಕ್ಟ್ರಲ್ಲಿ ನಿಮಗೆ, ಇವಾಗ 2 ಹೆಜ್ಜೆ ಮೇಲಿಟ್ಟು ಸ್ಟೆಪ್ಸ್ ಹತ್ತಿದಾಗ ಯಾರೋ ಕಂಡೆಮ್ ಮಾಡ್ತಾರೆ ಅಂತಂದರೆ 2 ಸ್ಟೆಪ್ ಇಳಿದ್ರೂ ಕೂಡ 4 ಸ್ಟೆಪ್ಪು ಹತ್ತುವಷ್ಟು ಒಂದು ಕೆಪಾಸಿಟಿ ಇರಬೇಕು. ಸೊ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರಲೇಬೇಕು. ಆಲ್ವೇಸ್ ನೆಗೆಟಿವ್ ಕ್ಯಾರೆಕ್ಟರ್ ಇದ್ದಾಗ ಮಾತ್ರ ಪಾಸಿಟಿವ್ ಬೆಲೆ. ನೆಗೆಟಿವ್ ಇಲ್ಲಾಂದರೆ ಪಾಸಿಟಿವ್ ಆಗೇ ಇರುತ್ತೆ. ಯಾವತ್ತು ನೀವು ಹ್ಯಾಪಿಯಾಗಿರ್ತೀರ, ನೀವು ವಿಲ್ ರೀಚ್ ದ ಸ್ಯಾಚುರೇಷನ್. ಹೌದು. ಸೊ ಇನ್ ಅ ವೇ ಟು ಸೇ, ನನಗೆ ನೆಗೆಟಿವ್ ಆಗಿದ್ದೆಲ್ಲ ಬೆಸ್ಟೇ, ಇಲ್ಲಾಂದ್ರೆ ನಾನು ಹಿಂಗೆ ಕಲಿತಿರ್ಲಿಲ್ಲ. ಐ ಜಸ್ಟ್ ಒಂದು ಹೇಳ್ತೀನಿ, ಅಂದರೆ ನಿಮ್ಮ ಲೈಫಲ್ಲಿ ಹಂಗೆ ಆಯಿತು, ಕರೆಕ್ಟು. ಬಟ್ ಟೆಲ್ ಅಸ್, ಆ ಥರ ಅನಿಸುತ್ತೆ ನಾವು ಮತ್ತೆ ಫಿನಿಕ್ಸ್ ಥರ ಎದ್ದು ಬರಬೇಕು, ಏನೋ ಮಾಡಬೇಕು ಅಂತ. ಸಿಚುವೇಶನ್ಗಳು ಸಪೋರ್ಟ್ ಮಾಡ್ತಿರಲ್ಲ, ತುಂಬ ಜನ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಎನಿ ಸಜೆಷನ್ ಅಂಥವ್ರು ಏನು ಮಾಡಬೇಕು ಅಂತ? ಜಿ.ಡಿ, ನಿಮ್ಮ ಲೈಫ್ನ ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು. ಅಲ್ಲ, ಈಗ ನಾನು ಯಾರೋ ತುಳಿದ್ರು ಅಂತ ಹೇಳಿದ ಕೂಡಲೇ ನಾನು ಟಕ್ನಂತ ಎದ್ದು ಬರಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಅಂತೂ ಆಗಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಯಾರಿಗೂ ಆಗಲ್ಲ, ಬಿಕಾಸ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದೇ ಸೇಮ್ ಎಕ್ಸಾಂಪಲ್ ಅಗೇನ್, ಬೀಜ ನೀರು ಹಾಕಬೇಕು, ಸ್ವಲ್ಪ ದಿನದ ನಂತರ ಮೇಲೆ ಬರುತ್ತೆ. ಈ ಪ್ರಾಸೆಸ್ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ಇಟ್ಸ್ ಅ ಸಿಂಪಲ್ ಸೈನ್ಸ್ ಅಲ್ವಾ.
ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಇರುತ್ತೆ, ಕಷ್ಟ ಯಾರಿಗಿರಲ್ಲ. ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಗೂ ಕಷ್ಟ ಇರುತ್ತೆ. ಒಂದು ಮನೆಯಲ್ಲಿ ಕಷ್ಟ ಇರುತ್ತೆ, ಒಂದು ಇಂಡಸ್ಟ್ರಿಯಲ್ಲಿ ಕಷ್ಟ ಇರುತ್ತೆ, ಒಂದು ಕೆಲಸ ಮಾಡೋಲ್ಲಿ ಇರುತ್ತೆ. ಎಲ್ಲದಕ್ಕೊಂದು ಸ್ವಲ್ಪ ಯೋಚನಾ ಶಕ್ತಿ ಬೆಳೆಸ್ಕೊಳ್ಬೇಕಾಗತ್ತೆ. ಪೇಷನ್ಸ್ ಅಂತ ಹೇಳಲ್ಲ, ಯೋಚನಾ ಶಕ್ತಿ. ಸೊ ಯಂಗ್ಸ್ಟರ್ಸಿಗೆ ನಾನು ಅದೇ ಹೇಳ್ತೀನಿ, ಕಷ್ಟ ಆಗತ್ತಾ, ಆಗಲಿ, ಕಷ್ಟ ಆಗಬೇಕು, ಕಷ್ಟ ಅರ್ಥ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಆ ಪಾಸಿಟಿವ್ ಆಗಿ ಏನಾದ್ರು ಸಿಗುತ್ತಲ್ಲ ಅದಕ್ಕೆ ಬೆಲೆ ಗೊತ್ತಾಗುತ್ತೆ. ಸೊ ಯಂಗ್ಸ್ಟರ್ಸ್ ಹಾಗೆ ಕಷ್ಟ ಪಡಬೇಕು. ಈ ಸುಳಿವಲ್ಲಿ ಸಿಕ್ಕಾಕೊಳ್ಳೋದು ಕೆಲವು ಸಲ ಏನು ಮಾಡೋಕ್ಕಾಗಲ್ಲ. ಕೆಲವು ಇವಾಗ ನಾನು ಐ ಬಿಲೀವ್ ಇನ್ ಜಾತಕಾಸ್, ನಮ್ಮ ಕುಂಡಲಿ ಅಂತೀವಿ. ಓಕೆ. ಅದು ಒಂದು ಗೈಡ್ ಆಗುತ್ತೆ ನಮಗೆ. ಯಾವುದೋ ಒಂದು ಜ್ಯೋತಿಷ್ಯರು ಬಂದುಬಿಟ್ಟು ನಿಮ್ಮ ಜಾತಕ ನೋಡಿಬಿಟ್ಟು ಬ್ಯಾಕ್ ಹಿಸ್ಟ್ರೀಸ್ ಎಲ್ಲ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಟ್ರುತ್ ಇರುತ್ತೆ. ಸೊ ಹಾಗಾಗಿ ಮುಂದೆ ನಡೆಯುವಂಥದ್ದು ಟ್ರುತ್ ಇದ್ದೇ ಇರುತ್ತೆ. ಅದ್ರ ಪಾಯಿಂಟ್ ಏನಂದ್ರೆ ಯಾರ ಹತ್ರ ತೋರಿಸ್ತೀರಾ ಅನ್ನೋದು ಕೌಂಟ್ ಆಗುತ್ತೆ. ಅಲ್ಲ, ದಟ್ ಈಸ್ ಓಕೆ, ಐ ಆಮ್ ನಾಟ್ ಡಿಬೇಟಿಂಗ್ ದ್ಯಾಟ್. ಇಫ್ ಯು ಬಿಲೀವ್ ಒನ್ ಪರ್ಸನ್, ಇಫ್ ಹಿ ಈಸ್ ವೆರಿ ಗುಡ್, ದುಡ್ಡು ತಗೊಳ್ಳದೆ ಏನು ಕಮರ್ಷಿಯಲ್ ಆಗದೆ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವನ ಜಾತಕದಲ್ಲೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದು ಕೆಲವರಿಗೆ ತೋರಿಸಿದಾಗ ಗೊತ್ತಾಗ್ಬೋದು, ತೋರಿಸದೇ ಇದ್ದಾಗಲೂ ಇರ್ಬೋದು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಷ್ಟ ಅನ್ನೋದು ಮನುಷ್ಯನಿಗಿದ್ದೇ ಇರುತ್ತೆ. ಕಷ್ಟನೇ ಈ ಥರ ರೂಟ್ಗಳಲ್ಲೆಲ್ಲ ಅರ್ಥ ಮಾಡಿಕೊಂಡು ಹೀಗಿದೆಯಾ, ಅದರಿಂದ ಹೇಗೆ ಹೊರಗಡೆ ಬರ್ಬೋದು. ಈಗ ಅದು ಮೇಜ್ ಥರ ನೀವು ಒಳಗಡೆ ಸಿಕ್ಕಾಕೊಂಡ್ರೆ ಚಕ್ರವ್ಯೂಹದಿಂದ ಹೆಂಗೆ ಬರ್ತೀರಾ, ಇದಕ್ಕೆಲ್ಲ ಬೇರೆ ಬೇರೆ ದಾರಿಗಳಿದೆ. ಸೊ ಅಂಥದ್ದು ಸ್ವಲ್ಪ ಫಾಲೋ ಮಾಡಬೇಕು. ಅಂದರೆ ನಾನು ಯಾಕೆ ಸುಮ್ಮನೆ ಕೂತಿದ್ದೀನಿ, ನನಗೆ ಯಾಕೆ ಕೆಲಸ ಸಿಗ್ತಿಲ್ಲ, ಯಾಕಂದ್ರೆ ನನ್ನ ಎಲ್ಲರೂ ಯಾಕೆ ದೂಷಿಸ್ತಿದ್ದಾರೆ. ಸೊ ವಿ ನೀಡ್ ಟು ಅನಲೈಸ್ ಲಾಟ್. ಅನಲೈಸ್ ಮಾಡಿದಾಗಲೇ ನಮಗೆ ಅದು ಫ್ರೂಟ್ಫುಲ್ ಆಗೋದು. ಏನೋ ಯಾವುದನ್ನು ಎಂಜಾಯ್ ಮಾಡಿದ್ರಿ ತುಂಬ? ಮ್ಯೂಸಿಕ್ಕಾ, ಫೋಟೋಗ್ರಫಿನ, ಅಥವಾ ಟಿ ವಿ ಸಿಗಳ, ಕ್ಯಾಮ್ರಾ ವರ್ಕ್? ಅಗೇನ್ ಇಟ್ಸ್ ಅ ಗುಡ್ ಕ್ವಶನ್. ಬಟ್ ಅಂದರೆ ಸುಮ್ಮನೆ ಗೋಡೆ ಮೇಲೆ ದೀಪ ಇಡಬೇಕು ಅಂತ ಹೇಳುವಂಥ ಆನ್ಸರ್ ಅಲ್ಲ. ಐ ಲವ್ ಎವ್ರಿಥಿಂಗ್. ದಟ್ಸ್ ಅ ರೀಸನ್ 7 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು. ನನಗೀಗ ಜನ ಸಪ್ರೆಸ್ ಮಾಡಿದ್ರು ನಾನು ಮೇಲೆದ್ದೆ ಅಂತ ಅಲ್ವೇ ಅಲ್ಲ. ಐ ಲವ್ ಫೋಟೋಗ್ರಫಿ ಕಲಿತೆ, ಐ ಲವ್ ಸಿನಿಮಾಟೋಗ್ರಫಿ ಕಲಿತೆ, ಐ ಲವ್ ಮ್ಯೂಸಿಕ್ ಕಲಿತೆ, ಎಡಿಟಿಂಗ್, ಬೀಟ್, ಎನಿಥಿಂಗ್. ಇದು ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನನಗೆ. ಅಂದರೆ ನನ್ನ ಕೆಲಸ ಈಗ ನಾನು ಡೈರೆಕ್ಟ್ ಮಾಡಿದ್ರೆ ಅದಕ್ಕೆ ಏನೇನು ಇಂಟರ್ಲಿಂಕ್ಡ್ ಇದೆ ಅದೆಲ್ಲ ನಾನೇ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ.